Hello dear friends, once again we are back with part 5 of GRS program. ಓಕೆನಾ ಈ ಒಂದು GRS ಪ್ರೋಗ್ರಾಮಲ್ಲಿ ನಾವೇನು ಮಾಡ್ಲಿತ್ತೀವಿ ಅಂದರೆ ಪಾರ್ಟ್ 5 ಅನ್ನು ಡಿಸ್ಕಸ್ ಮಾಡ್ಲಿತ್ತೀವಿ. ಪಾರ್ಟ್ 1, 2, 3 and 4 ಆಲ್ರೆಡಿ ಡಿಸ್ಕಸ್ ಮಾಡಿದ್ದದ. ಯು ಕ್ಯಾನ್ ಗೋ ಟು ದ ಪ್ಲೇ ಲಿಸ್ಟ್ ಕಾಲ್ಡ್ as GRS ಇನ್ ಪ್ರೋಜೋಗ್ರಫರ್ ಚಾನಲ್ and there you can watch the other parts. ಓಕೆನಾ ಸೊ whatever the topics that I am discussing here are very important for the upcoming police constable exam also. So you can have very good revision with the help of these videos. Just watching these videos will remind you or recall you of whatever that you have already studied. ನೀವು ಏನೇನು ಓದ್ಕೊಂಡಿರ್ತೀರಿ ಪ್ರತಿಯೊಂದನ್ನು ನೆನ್ಪು ಮಾಡಲಿಕ್ಕೆ ಅಥವಾ ರಿವಿಷನ್ ಮಾಡ್ಲಿಕ್ಕಂತ ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋಸ್ಗಳನ್ನು ಮಾಡ್ಲಿರ್ತದ. ಸೊ ನೀವು ಇದರದ ಒಂದು ಯೂಸನ್ನು ಅಥವಾ ಅಡ್ವಾಂಟೇಜನ್ನು ತಗೋಬೋದು. ಓಕೆನಾ ಸೊ ಇವಾಗ ನೋಡ್ರಿ ಫುಲ್ ಕಾನ್ಸಂಟ್ರೇಷನ್. ಇವತ್ತ ಈ ಒಂದು GRS ಪಾರ್ಟ್ 5 ಅಲ್ಲಿ ನಾವೇನು ಮಾಡ್ಲಿತ್ತೇವೆ ಅಂದರೆ ನೆರೆಹೊರೆಯ ರಾಷ್ಟ್ರಗಳ ಜೊತೆಗೆ ಅಂದರೆ ನೇಬರಿಂಗ್ ಕಂಟ್ರೀಸ್ಗಳ ಜೊತೆಗೆ ನಮ್ಮ ಇಂಡಿಯನ್ ಸ್ಟೇಟ್ಸ್ಗಳು ಮತ್ತು ಯೂನಿಯನ್ ಟೆರಿಟರೀಸ್ಗಳು ಯಾವ್ಯಾವ ಬಾರ್ಡರ್ ಮಾಡ್ಲಿತ್ತಾವು ಅಂತ ಕೇಳಿದರೆ ಯಾವ ರೀತಿ ನಾವು ಆನ್ಸರ್ ಮಾಡ್ಬೋದು ಅಥವಾ ಯಾವ ರೀತಿ ನಾವು ಆನ್ಸರ್ ಮಾಡ್ಬೋದು, ಹಾಗೂ ನಾವು ಆ ಮ್ಯಾಪನ್ನು ಯಾವ ರೀತಿ ಅನಾಲಿಟಿಕಲಿ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ. ಓಕೆನಾ ಯು ಕ್ಯಾನ್ ಲುಕ್ ಎಟ್ ದ ಮ್ಯಾಪ್ ದಟ್ ವಿ ಆರ್ ಟ್ರೈಂಗ್ ಟು. ನೀವು ಮ್ಯಾಪಲ್ಲಿ ಕೂಡ ನೋಡ್ಬೋದು. ನೀವು ಮ್ಯಾಪಲ್ಲಿ ಪೂರ್ತಿ ಭಾರತ ಮ್ಯಾಪ್ ಮತ್ತು ನೆರೆಹೊರೆಯ ರಾಷ್ಟ್ರಗಳು ಕೂಡ ಕಾಣ್ತಿರ್ತಾವೆ. ಆ ನೆರೆಹೊರೆಯ ರಾಷ್ಟ್ರಗಳು ಯಾವುವು ಅಂತ ಕೇಳಿಬಿಟ್ರೆ ಆರಾಮ್ಸೆ ನಾವು ಇಲ್ಲಿ ಮಾರ್ಕ್ ಮಾಡ್ಬೋದು ಅಂದ್ಕೊಳ್ರಿ. ಮಾರ್ಕ್ ಮಾಡಿದರೆ ನೋಡ್ರಿ ಬ್ಲೂ ಕಲರ್ ಇಂಕ್ಲೇ ನಾನು ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಫಸ್ಟ್ ಆಫ್ ಆಲ್ ನನಗೆ ಐ ಆಮ್ ಏಬಲ್ ಟು ಸಿ ಅ ಕಂಟ್ರಿ ಕಾಲ್ಡ್ ಆಸ್ ಪಾಕಿಸ್ತಾನ್. ಓಕೆನಾ ಪಾಕಿಸ್ತಾನ್ ಅಂತ ಕಂಡು ಬರ್ಲಿತ್ತದ ಇಲ್ಲಿ. ಸೊ ಪಾಕ್ ಅಂತ ಬರೆದಿರ್ತೀನಿ. ತದನಂತರ ಅದರ ಮೇಲ್ಗಡೆ ಒಂದು ಕಂಟ್ರಿ ಇರ್ತದೆ, ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಅಫ್ಘಾನಿಸ್ತಾನ್ ಅಂತ ಕರಿತೀವಿ. ಓಕೆನಾ ಸೊ ಅಫ್ಘಾನಿಸ್ತಾನ ಆದ ನಂತರ ಇಲ್ಲಂತೂ ಚೀನಾ ಎಲ್ಲರಿಗೂ ಗೊತ್ತಿರ್ತದೆ, ಚೀನಾ ಅಂತ ಬರೆದಿರ್ತಾನೆ ಇಲ್ಲಿ. ಚೀನಾ ಆದ ನಂತರ ಇಲ್ಲಿ ನೇಪಾಳ ಇರ್ತದೆ, ನೇಪಾಳ ಎನ್ ಅಂತ ಬರ್ದಿರ್ತೀನಿ ಅಥವಾ ನೇಪಾಳ ಅಂತ ಬರ್ದಿರ್ತೀನಿ. ತದನಂತರ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ದರ್ ಈಸ್ ಅ ಸ್ಮಾಲ್ ಕಂಟ್ರಿ ಹಿಯರ್ ಕಾಲ್ಡ್ ಆಸ್ ಭೂತಾನ್. ಭೂತಾನ್ ಆದ ನಂತರ ವಿ ಗಾಟ್ ಬಾಂಗ್ಲಾದೇಶ್. ಬಾಂಗ್ಲಾದೇಶ್ ಆದ ನಂತರ ವಿ ಗಾಟ್ ಮ್ಯಾನ್ಮಾರ್. ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಆರ್ ದೋಸ್ ಇಂಡಿಯನ್ ಸ್ಟೇಟ್ಸ್. ಅಂದರೆ ಈ ಒಂದು ಇಂಡಿಯನ್ ಸ್ಟೇಟ್ಸ್ಗಳು ಯಾವ್ಯಾವ ಈ ಒಂದು ಕಂಟ್ರಿಗಳ ಜೊತೆಗೆ ಬಾರ್ಡರ್ ಮಾಡ್ತಿರ್ತಾವೆ ಅಂತ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ ಸೊ ಬಿಫೋರ್ ದಟ್ ಐ ವಾಂಟ್ ಯು ಟು know that these states which have referred here in the map are very important. ಓಕೆನಾ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಗುಜರಾತ್ ಅಂತ ಒಂದು ಸ್ಟೇಟ್ ಇರ್ತದೆ. ಗುಜರಾತ್ ಆದ ನಂತರ ರಾಜಸ್ಥಾನ್, ಆದ ನಂತರ ಪಂಜಾಬ್, ಆದ ನಂತರ ಜಮ್ಮು ಆ್ಯಂಡ್ ಕಾಶ್ಮೀರ ಅನ್ನೋ ಒಂದು ಕೇಂದ್ರಾಡಳಿತ ಪ್ರದೇಶವನ್ನು ನೋಡ್ಬೋದು. ಆದ ನಂತರ ಲದ್ದಾಖ್ ಅಂತ ನೋಡ್ಬೋದು. ಆದ ನಂತರ ನಾನು ಏನು ನೋಡ್ಬೋದು ಅಂದರೆ HP ನೋಡ್ಬೋದು, ಹಿಮಾಚಲ್ ಪ್ರದೇಶ್. ಆದ ನಂತರ ಉತ್ತರಾಖಂಡ್ ನೋಡ್ಬೋದು. ಅದಾದ ನಂತರ ಉತ್ತರ ಪ್ರದೇಶ್ ನೋಡ್ಬೋದು. ಓಕೆನಾ ಅದಾದ ನಂತರ ಬಿಹಾರ್ ನೋಡ್ಬೋದು. ಅದಾದ ನಂತರ ವೆಸ್ಟ್ ಬೆಂಗಾಲ್ ನೋಡ್ಬೋದು. ಅದಾದ ನಂತರ ಸಿಕ್ಕಿಂ ನೋಡ್ಬೋದು, ಇಲ್ಲಿ ಸಿಕ್ಕಿಂ. ಓಕೆನಾ ಅದಾದ ನಂತರ ಅಸ್ಸಾಂ, ಇಲ್ಲಿ ಅರುಣಾಚಲ್ ಪ್ರದೇಶ, ಅದಾದ ನಂತರ ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಮ್, ತ್ರಿಪುರಾ ಆ್ಯಂಡ್ ಮೇಘಾಲಯವನ್ನು ನೋಡ್ಬೋದು. ಓಕೆನಾ ಸೊ ದೀಸ್ ಆರ್ ದ ಸ್ಟೇಟ್ಸ್ ವಿಚ್ ಆರ್ ಹ್ಯಾವಿಂಗ್ ಬಾರ್ಡರ್ ವಿತ್ ದ ನೇಬರಿಂಗ್ ಕಂಟ್ರೀಸ್. ಓಕೆ ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಪಾಕಿಸ್ತಾನ್ ಫಸ್ಟ್ ಆಫ್ ಆಲ್. ಓಕೆನಾ ಸೊ ಪಾಕಿಸ್ತಾನ್ ಅಂತ ಬರೆದ್ರೆ ಪಾಕಿಸ್ತಾನ್ ಅಂತ ಬರೀತೇನೆ ಅಂದ್ಕೊಳ್ರಿ. ಪಾಕಿಸ್ತಾನ್ ಈ ಒಂದು ರಾಷ್ಟ್ರದ ಜೊತೆಗೆ ನಮ್ಮ ಭಾರತ ಯಾವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಬಾರ್ಡರ್ ಮಾಡ್ಲಿತ್ತಾವ ಅಂತ ಕೇಳಿಬಿಟ್ರೆ, ಎಷ್ಟು ರಾಜ್ಯಗಳು ಬಾರ್ಡರ್ ಮಾಡ್ತಿರ್ತಾವ ಅಂತ ಕೇಳಿಬಿಟ್ರೆ ಏನು ಹೇಳ್ತೀರಿ ನೀವು? ಇಲ್ಲಿ ಮ್ಯಾಪ್ ನೋಡಿದರೆ ನಿಮ್ಗೆ ಆಲ್ರೆಡಿ ಗುಜರಾತ್, ರಾಜಸ್ಥಾನ್, ಪಂಜಾಬ್, ಜಮ್ಮು ಆ್ಯಂಡ್ ಕಾಶ್ಮೀರ ಆ್ಯಂಡ್ ಲದ್ದಾಖ್ ಕಾಣ್ತಿರ್ತದೆ. ಬಟ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಲದ್ದಾಖ್ ಕೇಂದ್ರಾಡಳಿತ ಪ್ರದೇಶ ಇರತಕ್ಕಂಥ ಕಾರಣದಿಂದ ವಿ ಕೆನಾಟ್ ಕೌಂಟ್ ಜಮ್ಮು ಕಾಶ್ಮೀರ್ ಆ್ಯಂಡ್ ಲದ್ದಾಖ್ ಅಂಡರ್ ದ ಸ್ಟೇಟ್ಸ್. ಆಸ್ ಅ ರಿಸಲ್ಟ್ ಇಟ್ ಈಸ್ ಓನ್ಲಿ 3 ಸ್ಟೇಟ್ಸ್ ವಿಚ್ ಆರ್ ಬಾರ್ಡರಿಂಗ್ ವಿತ್ ಪಾಕಿಸ್ತಾನ್. ಆಸ್ ಅ ರಿಸಲ್ಟ್ ಐ ಟ್ರೈ ಟು ರೈಟ್ ಇಟ್ ಲೈಕ್ ದಿಸ್. ಓಕೆನಾ ಸೊ 3 ಸ್ಟೇಟ್ಸ್ ಪ್ಲಸ್ 2 ಯೂನಿಯನ್ ಟೆರಿಟರೀಸ್. ಈ ಥರ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡೋದು. ಓಕೆನಾ 3+2 ಅಂತೇಳಿ. ಅದಾದ ನಂತರ ವಾಟ್ ಆರ್ ದೇ ಸರ್? ಫಸ್ಟ್ ಆಫ್ ಆಲ್ ಇಟ್ ಈಸ್ ಗುಜರಾತ್, ಆಫ್ಟರ್ ದಟ್ ಇಟ್ ಈಸ್ ರಾಜಸ್ಥಾನ್, ದೆನ್ ಇಟ್ ಈಸ್ ಪಂಜಾಬ್ ಆರ್ ದ 3 ಸ್ಟೇಟ್ಸ್ ವಿಚ್ ಆರ್ ಬಾರ್ಡರಿಂಗ್ ವಿತ್ ಪಾಕಿಸ್ತಾನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಐ ವುಡ್ ಸೇ, ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ಆಲ್ಸೋ ಬಿಕಾಸ್ ಐ ಹ್ಯಾವ್ ಸೀನ್ PSI ಕ್ವಶನ್ ಪೇಪರ್ಸ್ಗಳಲ್ಲಿ ನಿಯರ್ಲಿ ಅರೌಂಡ್ 2 to 3 ಟೈಮ್ಸ್ ಈ ಪಾಕಿಸ್ತಾನ್ ಮೇಲ್ಗಡೆನೆ ಕೇಳಿರ್ತಕ್ಕಂಥ ಒಂದು ಸಂಗತಿಯನ್ನು ಕೂಡ ನೋಡ್ಬೋದು. ಓಕೆನಾ ಸೊ ಈ +2 ಏನೈತಲ್ಲ, ಈ +2 ಏನಪ್ಪ ಅಂದರೆ ಜಮ್ಮು ಕಾಶ್ಮೀರ್ ಆ್ಯಂಡ್ ಲದ್ದಾಖ್ ಅನ್ನೋದು ಗೊತ್ತಿರಬೇಕು. ಓಕೆನಾ ಸೊ ಜಮ್ಮು ಕಾಶ್ಮೀರ್ ಆ್ಯಂಡ್ ಲದ್ದಾಖ್ ಅನ್ನೋದು ಗೊತ್ತಿರಬೇಕು. ಇದಾದ ನಂತರ ನಾವೇನು ಮಾಡ್ಬೋದು ಅಂದರೆ ಅಫ್ಘಾನಿಸ್ತಾನ್ ನೋಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ ಸೊ ಅಫ್ಘಾನಿಸ್ತಾನ್ ನೋಡಿದ್ರೆ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ. ಅಫ್ಘಾನಿಸ್ತಾನ್ ಇದೆ ಅನ್ಕೊಳ್ರಿ. ಸೊ ಈ ಅಫ್ಘಾನಿಸ್ತಾನ್ ಅನ್ನೋದು ಸರ್ ಎಷ್ಟು ರಾಜ್ಯಗಳೊಂದಿಗೆ ಗಡಿ ರೇಖೆಯನ್ನು ಹೊಂದಿದೆ ಅಂತ ಕೇಳಿಬಿಟ್ರೆ ಏನು ಮಾಡ್ತೀರಿ? ಎಷ್ಟು ರಾಜ್ಯಗಳೊಂದಿಗೆ ಸರ್? ಒಂದು ರಾಜ್ಯದ ಜೊತೆಗೆ ಗಡಿ ರೇಖೆಯನ್ನು ಹೊಂದಿಲ್ಲದು. ಯಾಕಂದರೆ ಲದ್ದಾಖ್ ಅನ್ನೋ ಒಂದು ಗಡಿ ರೇಖೆ ಏನದ, ಆ ಲದ್ದಾಖ್ ಅನ್ನೋದು ಕೇಂದ್ರಾಡಳಿತ ಪ್ರದೇಶ. ಆದ್ದರಿಂದ ನಿಮಗೇನಾದರೂ ಎಷ್ಟು ರಾಜ್ಯಗಳ ಜೊತೆಗೆ ಗಡಿ ರೇಖೆಯನ್ನು ಹೊಂದಿದೆ ಅಂತ ಕೇಳಿದರೆ ನೀವು ಆರಾಮ್ಸೆ ನೀವು ಏನು ಮಾಡ್ಬೋದು ಅಂದರೆ 0 ಅಂತೇಳಿ ಬರಿಬೋದು. ಅದರ ಜೊತೆಗೆ ಒಂದು ಕೇಂದ್ರಾಡಳಿತ ಪ್ರದೇಶ ಅದರ ಜೊತೆಗೆ ಬಾರ್ಡರ್ ಮಾಡಿದೆ ಅಂತ ಹೇಳ್ಬೋದು. ಓಕೆನಾ ಸೊ ಯಾವ್ಯಾವ ಒಂದು ಸ್ಟೇಟ್ ಅಂತೂ ಇಲ್ಲ, ಒಂದು ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿಬಿಟ್ರೆ ಲದ್ದಾಖ್ ಅಂತ ಹೇಳ್ಬೋದು. ಓಕೆನಾ ಸೊ ಅಫ್ಘಾನಿಸ್ತಾನ್ ಲದ್ದಾಖ್ ಜೊತೆಗೆ ಬಾರ್ಡರ್ ಮಾಡ್ತಿರೋದನ್ನು ನೋಡ್ಬೋದು ನಾವು.
ಇದಾದ ನಂತರ ಚೈನಾಗೆ ಬರಮಂತ, ಓಕೆನಾ. ಸೊ ಚೈನಾ ನೋಡ್ರಿ, ಚೈನಾವನ್ನು ಕರೆಕ್ಟಾಗಿ ನೋಡಿದರೆ ಲದ್ದಾಖ್ ಒಂದು ಕೇಂದ್ರಾಡಳಿತ ಪ್ರದೇಶ ಬಾರ್ಡರ್ ಮಾಡ್ಲಿತ್ತದ. ಅದರ ಜೊತೆಗೆ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ ಆ್ಯಂಡ್ ಅರುಣಾಚಲ್ ಪ್ರದೇಶನ್ನು ಕೂಡ ನೋಡ್ಬೋದು. ಸೊ ನೋಡ್ರಿ, ಸೊ ನಾನು ಏನು ಮಾಡ್ತೀನಿ ಅಂದರೆ ಟೋಟಲ್ 4 ಸ್ಟೇಟ್ಸ್ 1 ಯೂನಿಯನ್ ಟೆರಿಟರಿ ಬಾರ್ಡರ್ ಮಾಡೋದನ್ನು ನೋಡ್ತೀವಿ ಚೈನಾ ಜೊತೆಗೆ. ಆ 4 ಸ್ಟೇಟ್ಸ್ ಯಾವ ಅಂದರೆ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ ಆ್ಯಂಡ್ ಅರುಣಾಚಲ್ ಪ್ರದೇಶ್. ಅದರ ಜೊತೆಗೆ ಒಂದು ಕೇಂದ್ರಾಡಳಿತ ಪ್ರದೇಶ ಯಾವುದು, ಲದ್ದಾಖ್. ಸೊ ಅದನ್ನು ಕೂಡ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೋದು. ಇದಾದ ನಂತರ ಇಲ್ಲಿ ನೀವು ನೇಪಾಳ ಅಂತ ಮೆನ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ನಾನು ನೇಪಾಳ ಅಂತ ಮೆನ್ಷನ್ ಮಾಡಿದರೆ ಯಾವ ರೀತಿ ಕಾಣ್ತದೆ ನೋಡ್ರಿ. ನೇಪಾಳ ಅನ್ನೋಕ್ಕಿಂತ ಮುಂಚೆ ನಾನು ಮಯನ್ಮಾರ್ ತೊಗೊಂಡ್ಬಿಡ್ತೀನಿ, ಯಾಕಂದರೆ ಮಯನ್ಮಾರ್ ಈ ಕಡೆ ಇದೆ. ಸೊ ಮಯನ್ಮಾರ್ ಅನ್ನೋದನ್ನು ನೋಡ್ರಿ ಸರ್. ಮಯನ್ಮಾರ್ ಅನ್ನೋದು ಸರ್, ಇಟ್ ಈಸ್ ಹ್ಯಾವಿಂಗ್ ಬಾರ್ಡರ್ ವಿತ್ 4 ಸ್ಟೇಟ್ಸ್ ಆ್ಯಂಡ್ ನೋ ಯೂನಿಯನ್ ಟೆರಿಟರಿ. ಆಸ್ ಅ ರಿಸಲ್ಟ್ ಐ ಟ್ರೈ ಟು ರೈಟ್ ಇಟ್ ಆಸ್ 4+0. ಸೊ 4+0 ಅಂದ್ಕೊಳ್ಳೇನೆ ಇದರಲ್ಲಿ ನಾವು ನಾರ್ತ್ ಟು ಸೌತ್ನೇ ನಾವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಅರುಣಾಚಲ್ ಪ್ರದೇಶ್ ಕಂಡು ಬರ್ತದೆ ನಿಮಗೆ, ಆಮೇಲೆ ನಾಗಾಲ್ಯಾಂಡ್ ಕಂಡು ಬರ್ತದ, ಅದಾದ ನಂತರ ಮಣಿಪುರ್ ಕಂಡು ಬರ್ತದ, ಅದ ನಂತರ ಮಿಜೋರಾಂ ಕಂಡು ಬರ್ತದ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದೀಸ್ ಆರ್ ದ 4 ಸ್ಟೇಟ್ಸ್ ವಿಚ್ ಆರ್ ಹ್ಯಾವಿಂಗ್ ಬಾರ್ಡರ್ ವಿತ್ ಮ್ಯಾನ್ಮಾರ್. ಅದಾದ ನಂತರ ನಾವು ಬಾಂಗ್ಲಾದೇಶನ್ನು ಕೂಡ ನೋಡ್ಬೋದು, ಓಕೆನಾ. ಸೊ ಇಲ್ಲಿ ಬಾಂಗ್ಲಾದೇಶದ ಅನ್ಕೊಳ್ರಿ, ಯಾರೋ ಮಾರ್ಕ್ ಹಾಕ್ಲಿತ್ತೆ ನಾನು. ಬಾಂಗ್ಲಾದೇಶ ಜೊತೆಗೆ ವೆಸ್ಟ್ ಬೆಂಗಾಲ್, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಅಂತೇಳಿ 5 ಸ್ಟೇಟ್ಸ್ಗಳು ಆ್ಯಂಡ್ 0 ಯೂನಿಯನ್ ಟೆರಿಟರೀಸ್ ಆರ್ ಹ್ಯಾವಿಂಗ್ ಬಾರ್ಡರ್ ವಿತ್ ಬಾಂಗ್ಲಾದೇಶ್. ಸೊ ವಾಟ್ ಆರ್ ದೇ? ವೆಸ್ಟ್ ಬೆಂಗಾಲ್, Assam, Meghalaya and Tripura, and the last one is Mizoram. So these are the states which are having border with Bangladesh. We are left with Nepal and Bhutan. Nepal ಮತ್ತು ಭೂತಾನ್ನ ನೀವು ಕಾನ್ಸಂಟ್ರೇಟ್ ಮಾಡಿದರೆ ಸರ್, ನೇಪಾಳನ್ನು ನಾನು ಇಲ್ಲಿ ಬರ್ಲಿಕ್ಕೆ ಟ್ರೈ ಮಾಡ್ತೇನೆ ಅನ್ಕೊಳ್ರಿ. ಸೊ ನೇಪಾಳ ಅದ ಇಲ್ಲಿ. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ನೇಪಾಳ ಅದಾದಮೇಲೆ ಹೌ ಮೆನಿ ಸ್ಟೇಟ್ಸ್ ಆರ್ ಬಾರ್ಡರಿಂಗ್ ವಿತ್ ನೇಪಾಳ? ಕ್ಯಾನ್ ಯು ಸಿ? ಇಲ್ಲಿ ನೋಡ್ಲಿಕ್ಕೆ ಟ್ರೈ ಮಾಡಿರಿ, ನಾನು ಜೂಮ್ ಇನ್ ಮಾಡೀನಿ ಇಲ್ಲೇ. So Uttarakhand, UP, Bihar, West Bengal and Sikkim are the 5 states through which are the 5 states which are bordering with Nepal. Okay na? So total 5 states plus 0 union territories are having border with Nepal. And if you try to concentrate, what are they? Uttarakhand, Uttar Pradesh, Bihar, West Bengal and Sikkim. Hope you are understanding. So these are the 5 states which are having border with the Nepal. And the last one that we need to concentrate on is what is called as Bhutan. So Bhutan ಅನ್ನು ಕೂಡ ನೋಡ್ಬೋದು ನೀವು. ನಾನು ಭೂತಾನನ್ನು ಇಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತೀನಿ. ಭೂತಾನ್ ಅಂತ ಹೇಳೋದು. ಸೊ ಭೂತಾನ್ ಅನ್ನೋದು ಎಷ್ಟಪ್ಪ 4 ಸ್ಟೇಟ್ಸ್ಗಳ ಜೊತೆಗೆ ಮತ್ತು 0 ಯೂನಿಯನ್ ಟೆರಿಟರೀಸ್ಗಳ ಜೊತೆಗೆ ಬಾರ್ಡರನ್ನು ಮಾಡ್ತಿರೋದನ್ನು ನೋಡ್ಬೋದು. ಸೊ ವಾಟ್ ಆರ್ ದೇ? ಸೊ 4 ಸ್ಟೇಟ್ಸ್ ಆರ್ ಸಿಕ್ಕಿಂ, ಸರ್ ವೆಸ್ಟ್ ಬೆಂಗಾಲ್ ಆದ ನಂತರ ಅಸ್ಸಾಂ, and the last one is what is called as Arunachal Pradesh. So these are the states which are having border with the neighboring countries. But one thing that we need to remember here is that I have already told you what are those boundaries which are present in between these countries. For example, India ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ರಾಕ್ಲಿಫ್ ರೇಖೆ ಅಥವಾ ರಾಕ್ಲಿಫ್ ಲೈನ್ ಅದ ಅನ್ನೋದನ್ನ ಆಲ್ರೆಡಿ ನಾನು ಪಾರ್ಟ್ 2 ಆರ್ ಪಾರ್ಟ್ 3 ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಓಕೆನಾ. ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಈ ಎಲ್ಲ ಕಂಟ್ರೀಸಲ್ಲಿ, ಈ 7 ಕಂಟ್ರೀಸಲ್ಲಿ ಅತ್ಯಂತ ಉದ್ದವಾದ ಬಾರ್ಡರ್ನ ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದನ್ನ ನಾವು ಇಲ್ಲಿ ಕಂಡುಹಿಡ್ಲಿಕ್ಕೆ ಟ್ರೈ ಮಾಡೋಣ. ಸರ್ ಆ ರಾಷ್ಟ್ರ ಯಾವುದು ಅಂತ ಕೇಳಿಬಿಟ್ರೆ ಇದನ್ನು ನಾವು ಬಾಂಗ್ಲಾದೇಶ್ ಅಂತ ಕರೀತೀವಿ, ಓಕೆನಾ. ಸೊ ಬಾಂಗ್ಲಾದೇಶ್ ಏನದ ನಿಯರ್ಲಿ ಅರೌಂಡ್ 4096 ಕಿಲೋಮೀಟರ್ಸ್ ಅಷ್ಟು. ಎಷ್ಟು? 4096 ಕಿಲೋಮೀಟರ್ಸ್ ಅಷ್ಟು ಬಾರ್ಡರ್ನ ಮಾಡ್ಲಿತ್ತಂತ ಗೊತ್ತಿರಬೇಕು. ಬಾಂಗ್ಲಾದೇಶ್ ಆದ ನಂತರ ವಿ ಗಾಟ್ ಸಮಥಿಂಗ್ ಕಾಲ್ಡ್ ಆಸ್ ಚೈನಾ, ಓಕೆನಾ. ಸೊ ಚೈನಾ ಅನ್ನೋದನ್ನು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಿರಿ. ಅದಾದ ನಂತರ ಪಾಕಿಸ್ತಾನ್ ಡಿಕ್ರೀಸಿಂಗ್ ಆರ್ಡರ್ ಒಳಗೆ ಬರಲಿತ್ತೆ ನಾನು, ಡಿಕ್ರೀಸಿಂಗ್ ಆರ್ಡರ್ ಆಫ್ ಲೆಂತ್. ಪಾಕಿಸ್ತಾನ ಆದ ನಂತರ ವಿ ಹ್ಯಾವ್ ಗಾಟ್ ನೇಪಾಳ ಆದ ನಂತರ ವಿ ಹ್ಯಾವ್ ಗಾಟ್ ಮ್ಯಾನ್ಮಾರ್ ಆದ ನಂತರ ವಿ ಹ್ಯಾವ್ ಗಾಟ್ ಭೂತಾನ್. ಸರ್ ಅಲ್ಟಿಮೇಟ್ಲಿ ದ ಲಾಸ್ಟ್ ಒನ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಅಫ್ಘಾನಿಸ್ತಾನ್, ಓಕೆನಾ. ಸೊ ದೀಸ್ ಆರ್ ದ 7 ಸ್ಟೇಟ್ಸ್ ವಿಚ್ ಆರ್ ಹ್ಯಾವಿಂಗ್ ಬಾರ್ಡರ್ ವಿತ್ ದ ಇಂಡಿಯಾ. ಆ್ಯಂಡ್ ಐ ಹ್ಯಾವ್ ರಿಟನ್ ದೋಸ್ ಸ್ಟೇಟ್ಸ್ ಆರ್ countries in decreasing order of length. So decreasing order of length ಒಳಗೆ ಬರ್ತೇನೆಂದರೆ ಅಫ್ಘಾನಿಸ್ತಾನ್ is having around 106 kilometers of length with the India, and this 106 kilometer length is what is called as Durand line. ಅದನ್ನು ಡುರಂಡ್ ಲೈನ್ ಅಂತಲೂ ಕರೆದಿದ್ವಿ. ಇದನ್ನು ಯೂಶಲಿ ನಾವು ಹೆಂಗೆ ನೆನ್ಪಿಡ್ಬೋದು ಅಂದರೆ ಇದನ್ನು ಈ ರೀತಿ ನೆನ್ಪಿಡ್ಬೋದು ನೋಡ್ರಿ. ಬ ಚ ಪನ್ MBA ಅಂತ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡೋದು. ದೇರ್ ಆರ್ ಸೋ ಮೆನಿ ನ್ಯೂಮೋನಿಕ್ಸ್ ದಟ್ ವಿ ಕ್ಯಾನ್ ರಿಮೆಂಬರ್ ಅಬೌಟ್. ಅಂದರೆ ಈ ಬ ಚ ಪನ್ MBA ಅನ್ನೋದನ್ನು ನೀವು ನೆನ್ಪಿಟ್ರೆ ಈ ಒಂದು ಸೀಕ್ವೆನ್ಸ್ ಅನ್ನು ಆರಾಮ್ಸೆ ನೀವು ನೆನ್ಪಿಡ್ಬೋದು ಅನ್ನೋ ಒಂದು ನ್ಯೂಮೋನಿಕ್ ಇದು ಅಷ್ಟೇ, ಓಕೆನಾ. ಸೊ ದಿಸ್ ಈಸ್ ಹೌ ದ ಮೋಸ್ಟ್ ಇಂಪಾರ್ಟೆಂಟ್ states which are having border with countries can be analyzed. And one last most important thing that we need to
ಕಾನ್ಸಂಟ್ರೇಟ್ ಆನ್ ಈಸ್ ವೆಸ್ಟ್ ಬೆಂಗಾಲ್ ನಾನೇನು ಮಾಡಲಿತ್ತೆ ಅಂದರೆ ವೆಸ್ಟ್ ಬೆಂಗಾಲ್ ಈಸ್ ದ ಸ್ಟೇಟ್ ವಿಚ್ ಈಸ್ ಹ್ಯಾವಿಂಗ್ ಲೆಂದಿಯೆಸ್ಟ್ ಅಂದರೆ ಅತ್ಯಂತ ಉದ್ದವಾದ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿರತಕ್ಕಂಥ ರಾಜ್ಯ ಅದು. ಓಕೆನಾ? ಅಂದರೆ ಲೆಂದಿಯೆಸ್ಟ್ ಇಂಟರ್ನ್ಯಾಷನಲ್ ಲ್ಯಾಂಡ್ ಬೌಂಡ್ರಿ ಹೊಂದಿರತಕ್ಕಂಥ ರಾಜ್ಯ ಯಾವುದು? ವೆಸ್ಟ್ ಬೆಂಗಾಲ್. ಸೊ ಲಾಂಗೆಸ್ಟ್ international land border. Hope you're understanding. And this particular thing was asked in this year's UPSC prelims also. Okay na? So ಅದರಲ್ಲಿ ಏನಪ್ಪ ಅಂದರೆ ಸ್ಟೇಟ್ಮೆಂಟಲ್ಲಿ ರಾಜಸ್ಥಾನ್ ಈಸ್ ದ ಲಾಂಗೆಸ್ಟ್ ಇಂಟರ್ನ್ಯಾಷನಲ್ ಲ್ಯಾಂಡ್ ಬೌಂಡ್ರಿ ಹೊಂದದಂತ ಹೇಳಿದ್ರು ಸ್ಟೇಟ್ಮೆಂಟಲ್ಲಿ. ಬಟ್ ನಾವೇನು ಅರ್ಥ ಮಾಡ್ಕೋಬೇಕು ಹಿಯರ್ ಅಂದರೆ ಸರ್ ವೆಸ್ಟ್ ಬೆಂಗಾಲ್ is the country which is having longest international land border. So these are the things that we can remember about. You can take screenshots also. I have put these things properly on the screen. You can see them. Okay na? So ಇದಾದ ನಂತರ ಇಲ್ಲಿ ನಾವು ಬಚಪನ್ MBA ಅಂತೇಳಿ ಈ ಒಂದು ಸೀಕ್ವೆನ್ಸ್ ಅನ್ನು ಕೂಡ ನಾವು ನೆನಪಿಡ್ಲಿಕ್ಕೆ ಟ್ರೈ ಮಾಡಿವಿ. You can take screenshot of this also for proper revision. Hope you're understanding. So this is about it for today, and we'll discuss about the next concepts in the next session. Thank you.